ಒಬ್ಬನ ಕೊಲೆ ಆಗ್ತಿದ್ದಂಗೆ ನೀವು ನೂರಾರು ಸಂಖ್ಯೆಯಲ್ಲಿ ರಾಜೀನಾಮೆ ಕೊಡ್ತೀನಿ ಅಂತಂದಾಗ ಆ ಮುಸಲ್ಮಾನ್ ನಾಯಕರುಗಳು ಹೇಳೋಕ್ಕೆ ಇಷ್ಟಪಡ್ತಾನೆ, ನಿಮ್ಮ ಒಬ್ಬ ಅಬ್ದುಲ್ ರಹೀಮ್ ಕೊಲೆ ಆದ ನಿಮ್ಗೆ ಸಿಟ್ಟು ಬರುತ್ತೆ. ಸಾಕಷ್ಟು ಜನ ನಮ್ಮ ಹಿಂದೂ ಯುವಕರನ್ನು ಕಳ್ಕೊಂಡ್ವಲ್ಲ, ಇಡೀ ಹಿಂದೂ ಸಮಾಜ ಹೆಂಗೆ ತಡ್ಕೊಂಡಿರಬೇಕು? ಇದನ್ನು ಮುಖ್ಯಮಂತ್ರಿಗಳಾದಂಥವರು ನಾನು ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಅಂತ ಹೇಳಿಕೆ ಕೊಟ್ಟರೆ ಉಪಯೋಗಿಲ್ಲ, ಆ ದಿಕ್ಕಿನಲ್ಲಿ ನೀವು ಕಾರ್ಯಪ್ರವೃತ್ತರಾಗಬೇಕು ಅನ್ನೋದು ಒತ್ತಾಯ ಮಾಡ್ತೀರ. ಅವನು ಹಿಂದೂನೋ ಮುಸ್ಲಿಮೋ ನನಗೆ ಗೊತ್ತಿಲ್ಲ. ಅಂಥ ಧರ್ಮದ್ರೋಹಿಗಳಿಗೆ, ಅಂಥ ದೇಶದ್ರೋಹಿಗಳ ಬಗ್ಗೆ ನೀವು ಕ್ರಮ ಕೈಗೊಳ್ಳಬೇಕು ಅನ್ನೋದು ಒತ್ತಾಯ ಮಾಡ್ತೀನಿ. ಮತ್ತೊಂದು ಸರಿ ಹೇಳ್ತೀನಿ, ಶಿವಮೊಗ್ಗದಲ್ಲಿ ನಾನು ಇರಲಿಲ್ಲ, ಒಬ್ಬ ಪೌರ ಕಾರ್ಮಿಕ ದಿನ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಅವ್ನು ಚುಡಾಯಿಸ್ತಾ ಇದ್ರು, ಟೀಕೆ ಮಾಡ್ತಿದ್ರು ಅಂತಕ್ಕೋಸ್ಕರ ಅವ್ರ ಮನೆಗೆ ಹೋಗಿ ಈಗ ನಂಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಅವ್ರ ಮನೆಯವ್ರು ಕರೆದು ಬುದ್ಧಿ ಹೇಳಿದ್ರೆ ಹಿಂಗೆ ಮಾಡಬೇಡಿ ಅಂತ ಹೇಳಿದ್ರೆ, ಇನ್ಮೇಲೆ ಆಗಲ್ಲ ಅಂತ ನೋಡ್ಕೊಳ್ತೀವಿ, ಖಂಡಿತ ನಾವು ನೋಡ್ಕೊತೀವಿ ಅಂತ ಹೇಳ್ಕೊಂಡಂಥ ವ್ಯಕ್ತಿಗಳು ಮಾರನೇ ದಿನ 9 ಜನ ಹೋಗಿ ಹೇಡಿಗಳಂತೆ ಒಬ್ಬ ವ್ಯಕ್ತಿ ಮೇಲೆ ಚಾಕು ಚೂರಿ ಹಾಕ್ತಾರಲ್ಲ, ಇದ್ರ ಬಗ್ಗೆ ರಾಜ್ಯ ಸರ್ಕಾರದ ಕ್ರಮ ಏನು? ಎಷ್ಟು ಜನ ಅರೆಸ್ಟ್ ಮಾಡಿದ್ರಿ 9 ಜನದಲ್ಲಿ? ಏನು ಮಾಡ್ತಾರೆ ಪೊಲೀಸ್ ಇಲಾಖೆಯವರು? ಮೇಲೆ ಮುಖ್ಯಮಂತ್ರಿ ಇದ್ದಾರೆ, ಉಪಮುಖ್ಯಮಂತ್ರಿ, ಗೃಹ ಮಂತ್ರಿ ಇರ್ತಾರೆ, ಅವ್ರು ಒತ್ತಡ ತಕ್ಕಂತೆ ನಡ್ಕೋಬೇಕು. ಇವರು ಯಾರು ಕೊಲೆಗಡಕರು ಅವ್ರು ಅರೆಸ್ಟ್ ಮಾಡೋ ಪ್ರಯತ್ನ ಮಾಡಲ್ಲ. ಪೊಲೀಸ್ ಇಲಾಖೆಯನ್ನು ದೂಷಣೆ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಪ್ರಾಮಾಣಿಕ ಅಧಿಕಾರಿಗಳಿದ್ದಾರೆ ನನಗೆ ಪೊಲೀಸ್ ಇಲಾಖೆಯಲ್ಲಿ. ಅದಕ್ಕೋಸ್ಕರ ಕಾಂಗ್ರೆಸ್ಸಿಗರು ಅವರ ಮನಸ್ಥಿತಿಯನ್ನು ಬದಲಾವಣೆ ಮಾಡ್ಕೋಬೇಕು, ಇದು ನನ್ನ ಒತ್ತಾಯ. ಯಾರು ಈ ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ್ರೋ ಅವರು ಅಷ್ಟೂ ಜನಕ್ಕೂ ತಕ್ಷಣ ಅರೆಸ್ಟ್ ಮಾಡಬೇಕು. ಅವ್ರು ಸರಿಯಾದ ಕೇಸ್ಗಳಾಗಿ ಶಿವಮೊಗ್ಗದಲ್ಲಿ ಎಂದೂ ಕೂಡ ಈ ರೀತಿ ಗೂಂಡಾಗಿರಿಗೆ, ಮುಸಲ್ಮಾನ್ ಗೂಂಡಾಗಳಿಗೆ ಅವಕಾಶ ಕೊಡಬಾರ್ದು ಅಂತ ಒತ್ತಾಯ ಮಾಡ್ತೀನಿ ನಾನು. ಈ ರೀತಿ ಮತ್ತೊಂದು ಘಟನೆ ಆದರೆ ನಾವು ದೊಡ್ಡ ಹೋರಾಟವನ್ನೇ ಈ ಸರ್ಕಾರದ ವಿರುದ್ಧ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೊಡೋಕ್ಕೆ ಇಷ್ಟಪಡ್ತೇನೆ. ಕೊನೆ ಯಾವಾಗ? ಕಾಂಗ್ರೆಸ್ ಸರ್ಕಾರ ಹೋದಾಗ. ಏನು ಅನುಮಾನ ಬೇಡ, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದಿದೆಯೋ ಆ ಸಂದರ್ಭದಲ್ಲೇ ಹಿಂದೂಗಳ ಕಗ್ಗೊಲೆ ಜಾಸ್ತಿ ಆಗಿದೆ. ಕನ್ನಡ ಪದ ಬರ್ತೀನಿ ಭಾವಿಸ್ತೀನಿ ನಾನು. BJP ಸರ್ಕಾರ ಇದ್ದಾಗ ಇಲ್ಲ ಅಂದೆ ಆಗಿಲ್ಲ, ಆದರೆ ಭಯ ಇತ್ತು. ಯಾರು ರೀತಿ ಕೊಲೆಗಳು ಮಾಡ್ರೋ ಅವತ್ತೇ ಅರೆಸ್ಟ್ ಮಾಡ್ತಾ ಇತ್ತು. ಇವಾಗ ಪರಿಸ್ಥಿತಿ ಇಲ್ಲ. ಸರಿ ಆಗಲ್ಲ ಅಂತ ಹೇಳಿಲ್ಲ. ಈ ಪೊಲೀಸ್ ಇಲಾಖೆಯವ್ರನ್ನ ಈಗ ಶಿವಮೊಗ್ಗದಲ್ಲಿ ಒಂದು ಕೊಲೆ ಆಯಿತು ಅಂತ ಅಂದ್ಕೊಳ್ಳಿ, ವಿಶೇಷ ಪೊಲೀಸಿನ ಕಾರ್ಯಪಡೆ ತಂದು ಇಟ್ಕೋತಾರೆ. ಇಲ್ಲಿ ಯಾರ್ದೋ ಒಂದು ಹಿಂದೂ ಒಬ್ಬ ಮುಸಲ್ಮಾನ್ ಕೊಲೆ ಆಯಿತು ಅಂತ ಅಂದ್ಕೊಳ್ಳಿ, ಆ ಕಾರ್ಯಪಡೆ ಇನ್ಚಾರ್ಜನ್ನು ವರ್ಗಾವಣೆ. ಪಾಪ ಅವನಿಗೂ ಈ ಕೊಲೆಗೂ ಏನು ಸಂಬಂಧ? 100 ಕಾರ್ಯಪಡೆ ನಡೆದ್ರೂ ಉಪಯೋಗಿಲ್ಲ. ಆ ಮುಸಲ್ಮಾನ್ ಗೂಂಡಾ ಇರ್ಬೋದು, ಹಿಂದೂ ಗೂಂಡಾ ಇರ್ಬೋದು, ಆ ಗೂಂಡಾಗಳಿಗೆ ಸರ್ಕಾರ ಗೂಂಡಾಗಿರಿ ಸಹಿಸಲ್ಲ ಅನ್ನೋಂಥ ಭಾವನೆ ಮೊದಲನೇದಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ಸಿಗರು ಬರಬೇಕು. ಆಗ ಈ ಗೂಂಡಾಗಳೆಲ್ಲ ಮನೇಲಿ ಸೇರ್ತಾರೆ. ನಮಗೆ ರಕ್ಷಣೆ ಮಾಡೋಕ್ಕೆ ಯಾರೂ ಇಲ್ಲ. ಮಂಗಳೂರಿಗೆ ಗಲಾಟೆ ಆಯಿತು. ಪೊಲೀಸಿನ DYSP ಸರ್ಕಾರಿ ಕಾರ್ನಲ್ಲಿ ಜೀವ ಉಳಿಸ್ಕೊಂಡು ಓಡೋಗಿದ್ದಾನೆ. ನಿಮ್ಮ TV ಗಳೆಲ್ಲ ನೋಡಿದೆ. ಗೃಹ ಸಚಿವರು ಏನು ಹೇಳಿದ್ರು? ಸಣ್ಣ ಪುಟ್ಟ ಗಲಾಟೆ ಆಗತ್ತೆ ಬಿಡ್ರಿ, ಇದು ಸಣ್ಣ ಪುಟ್ಟ ಗಲಾಟೆ. ಅದೇ DYSP ಕೊಲೆ ಆಗೋಗಿದ್ದಿದ್ರೆ ಅಲ್ಲಿ SP ಟ್ರಾನ್ಸ್ಫರ್. ಇದು ಆಡಳಿತಕ್ಕೆ ಯೋಗ್ಯವೇ ಇಲ್ಲದಂಥ ಸರ್ಕಾರ. ಇದು ಕೇವಲ ಮುಸಲ್ಮಾನರ ಗೂಂಡಾಗಿರಿಯ ಹಿತರಕ್ಷಣೆ ಕಾಪಾಡ್ತಾರಂಥ ಸರ್ಕಾರ. ನೋ, ಅದಕ್ಕೆ ನಾನು ಹೇಳ್ತಾ ಇರೋದು, ನೂರಾರು ವರ್ಷಗಳಿಂದ ಹೊಂದ್ಕೊಂಡಿರೋಂಥ ರಾಜ್ಯದಲ್ಲಿ, ದೇಶದಲ್ಲಿ ಈ ರೀತಿ ಕೊಲೆಗಳಾದಂಥ ಸಂದರ್ಭದಲ್ಲಿ ಒಬ್ರಿಗೊಬ್ಬರು ಪ್ರೇರಣೆ ಸಿಗುತ್ತೆ, ಬಡದಾಡ್ತಾರೆ. ಮನೆ ಅಪ್ಪ ಸರಿ ಇದ್ದರೆ ಯಾಕೆ ಮಕ್ಕಳು ಬಡದಾಡ್ತಾರೆ? ನಾನು ನಿನ್ನೆ ಇಂಡೋನೇಷ್ಯಾದಿಂದ ಬಂದೆ, ನನಗೆ ಆಶ್ಚರ್ಯ ಆಯಿತು. ಒಂದೇ ಒಂದು ಕೋಮುಗಲಭೆ ಅಲ್ಲಿ ಆಗ್ತಾ ಇಲ್ಲ. 80%ಗಿಂತ ಹೆಚ್ಚು ಹಿಂದೂಗಳಿದ್ದಾರೆ, 20%ಗಿಂತ ಹೆಚ್ಚು ಮುಸಲ್ಮಾನರಿದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲಿ ಆ ಒಂದು ರೇಷಿಯೋ ವ್ಯತ್ಯಾಸ ಇರ್ಬೋದು.
ಹಿಂದೂ ಸಂಸ್ಕೃತಿ ಜಾಸ್ತಿ ಇರೋದು. ಗರುಡ ಏರ್ಲೈನ್ಸ್, ಘಟೋತ್ಕಚ ಪಾರ್ಕ್, ಹಿಂದೂ ಮಹಾಪುರುಷರ ಹೆಸರುಗಳು ಇಟ್ಕೊಂಡು ನಡೆಸ್ತಾ ಇದ್ದಾರೆ. ಅಲ್ಲಿ ಸಂಸ್ಕೃತಿಯಿಂದ ಇಂಡೋನೇಷ್ಯಲ್ಲಿ ಆಡಳಿತ ನಡೀತದೆ. ಯಾಕೆ ಅಲ್ಲಿ ಆಗಲ್ಲ? ಅಲ್ಲಿ ಕಾಂಗ್ರೆಸ್ ಇಲ್ಲ. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಈ ಮುಸಲ್ಮಾನ್ ಗೂಂಡಾಗಳಿಗೆ ಸರಿಯಾದ ಉತ್ತರ ಕೊಡಬೇಕು ಅನ್ನೋಂಥ ಸರ್ಕಾರ ಬರೋದಕ್ಕೆ ಇವ್ರು ಗಮನ ಹರಿಸಬೇಕು ಅನ್ನೋಂಥ ಒತ್ತಾಯ ನಾನು ಸಣ್ಣ ಮಾಡ್ತೀನಿ. ಕೊಡ್ತೇನೆ. ಕಾನೂನು ಸಚಿವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇವತ್ತು ಪ್ರಜಾವಾಣಿ ನೋಡಿದೆ, ನನಗೆ ತೀರ್ಪು ಸಂತಸ ತಂದಿದೆ. ಯಾವ ತೀರ್ಪು? ಅರಮನೆ ಮೈದಾನಕ್ಕೆ 3,400 ಕೋಟಿ TDR ಹಾಕಿದ್ರಲ್ಲ, ಅದ್ರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಸ್ವಲ್ಪ ರಿಲೀಫ್ ಸಿಕ್ತು ಅನ್ನೋದಕ್ಕೆ ತೀರ್ಪು ಸಂತಸ ತಂದಿದೆ. ಹುಬ್ಬಳ್ಳಿ ಗಲಭೆ ಬಗ್ಗೆ ನೀವು ಗೂಂಡಾಗಳನ್ನ ಆ ಕೇಸಿನ ರದ್ದು ಮಾಡಿದ್ರಲ್ಲ, ಅದಕ್ಕೆ ಛೀಮಾರಿ ಹಾಕಿದ್ರಲ್ಲ, ಆ ತೀರ್ಪು ನಿಮಗೆ ಸಂತಸ ತರಲಿಲ್ವಾ? ಹೋಗಿ ಸುಪ್ರೀಂ ಕೋರ್ಟಿಗೆ. ನಾನು ಒತ್ತಾಯ ಮಾಡ್ತೇನೆ ರಾಜ್ಯ ಸರ್ಕಾರಕ್ಕೆ, ನಿಮ್ಮ ಏನು ರದ್ದು ಮಾಡಿದಿರಲ್ಲ, ನೀವು ಸಚಿವ ಸಂಪುಟ ತೀರ್ಮಾನವನ್ನು ಛೀಮಾರಿ ಹಾಕಿದಾರಲ್ಲ, ಆ ಜಡ್ಮೆಂಟ್ ತೊಗೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ. ನೀವು ಅಲ್ಲಿ ಸುಪ್ರೀಂ ಕೋರ್ಟಲ್ಲಿ ಹೇಳ್ರಿ, ನೀವು ಎಷ್ಟು ಜನ ಪೊಲೀಸ್ನವರು ಪೊಲೀಸ್ ಸ್ಟೇಷನ್ ನುಗ್ಗಿದ್ರು, ಎಷ್ಟು ಜನ ಪೊಲೀಸ್ನವರು ಜೀಪನ್ನು ಪುಡಿ ಪುಡಿ ಮಾಡಿದ್ರು, ಎಷ್ಟು ಜನ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ರು, ಕೊಡಿ ಸಾಕ್ಷಿ. ಹೋಗಿ ಪ್ರತಿಯೊಬ್ಬೊಬ್ಬ ಸಚಿವರು. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ. ಕೇವಲ ಮುಸಲ್ಮಾನರ ಸಂತೃಪ್ತಿ ಪಡೋದಕ್ಕೋಸ್ಕರ ಧರ್ಮ ಬೇಡ, ದೇಶ ಬೇಡ, ಸಂವಿಧಾನ ಬೇಡ. ನಿಮ್ಮ ಮನಸ್ಥಿತಿಯನ್ನು ನೀವು ಬದಲಾವಣೆ ಮಾಡಿಕೊಳ್ಳಲಿಲ್ಲ ಅಂತಂದರೆ ಖಂಡಿತ ನಾನು ಹೇಳ್ತೀನಿ, ಕೇವಲ ಕೋರ್ಟ್ ಛೀಮಾರಿ ಆಗೋದಲ್ಲ, ರಾಜ್ಯದ ಜನ ರಸ್ತೆಯಲ್ಲಿ ಹಿಡ್ಕೊಂಡು ಹೊಡಿತಾರೆ ನಿಮ್ಮನ್ನು. ಏನು ಸಿಕ್ಕರೂ ಅದು ತಗೊಂಡು ಹೊಡಿತಾರೆ. ಮೌನವಾಗಿದ್ದ ಒಬ್ಬ ಪೌರ ಕಾರ್ಮಿಕ ರಸ್ತೆಯಲ್ಲಿ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ದಿನ ಚುಡಾಯಿಸ್ತಿದ್ರು. ಅವ್ರ ಮನೆಗೆ ಹೋಗಿ ಹೇಳಿದ್ರು, ನೋಡಿ ದಿನ ಚುಡಾಯಿಸ್ತಾರೆ ಅಂತ. ಮಾರನೇ ದಿನ 9 ಜನ ಆ ಮುಸಲ್ಮಾನ್ ಗೂಂಡಾಗಳು ಚಾಕು ಹಾಕಿ ನುಗ್ಗಿ ಹೊಡೆಯೋಕ್ಕೆ ಹೋಗ್ತಾರಲ್ಲ, ಕೊಲೆ ಮಾಡೋಕ್ಕೆ ಪ್ರಯತ್ನ ನಡೆಸ್ತಾರಲ್ಲ, ಒಬ್ಬ ಸಚಿವರಿಗಾರು ಈ ಬಗ್ಗೆ ಒಂದು ಹೇಳಿಕೆ ಕೊಡೋಂಥ ಧೈರ್ಯ ಇದೆಯಾ? ಆ ಮುಸಲ್ಮಾನ್ ಗೂಂಡಾಗಳು ಕೊಲೆ ಮಾಡೋಂಥ ಪ್ರಯತ್ನ ಮಾಡಿದ್ರು, ಅವ್ರ ಬಗ್ಗೆ ನಾವು ಕ್ರಮ ತಗೋತೀವಿ, ಒಬ್ಬರು ಹೇಳಿಕೆ ಕೊಟ್ರಾ? ಯಾಕೆ ಪೌರ ಕಾರ್ಮಿಕರು ಹಿಂದೂಗಳು ಅಂತ ಅಂದ ತಕ್ಷಣ ನಿಮಗೆ ತಾತ್ಸಾರನ? ಕೊಲೆ ಆದಮೇಲೆ ಅವ್ರ ಮನೆಗೆ ಹೋಗ್ತೀರಾ? ನಿಮ್ಮ ಮನಸ್ಥಿತಿ ಬದಲಾವಣೆ ಮಾಡಿಕೊಡ್ಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಧರ್ಮ ವಿರೋಧಿಗಳು, ದೇಶ ವಿರೋಧಿಗಳು ಅಂತ ರಾಜ್ಯ ಜನ ಹಣೆಪಟ್ಟೆ ಕಟ್ತಾ ಇದ್ದಾರೆ. SP ಕಮಿಷನರ್ ಎತ್ತಂಗಡಿ ಯಾವ ಲಾಭಕ್ಕೆ? ಅವರೇನು ತಪ್ಪು ಮಾಡಿದ್ರು? ಕೊಲೆಗೆ ಕೊಲೆ ಮಂಗಳೂರು ನಡೀತಾ ಇದೆ. ಯಾರು ಅನೇಕ ವರ್ಷಗಳಿಂದ ಅಮಾಯಕ ಹಿಂದೂಗಳು, ಈ ಪದ ನಾನು ಬಳಸ್ತಾ ಇದ್ದೀನಿ, ಅಮಾಯಕರು, ಹೂ ಮಾರ್ತಾ ಇರೋಂಥ ಯುವಕ, ಮೀನು ಮಾರ್ತಾ ಇರೋಂಥ ಯುವಕ, ಕೂಲಿ ಮಾಡ್ತಾ ಇರೋಂಥ ಯುವಕ, ಅವರ ಹಿಂದುತ್ವವಾದಿಗಳು, ಯಾವುದೇ ಭಯ ಇಲ್ಲದೇ ಜೀವನ ಮಾಡ್ತಾ ಇದ್ದಂಥವ್ರು. ಈ ಹಿಂದುತ್ವದ ಬಗ್ಗೆ ಮಾತಾಡ್ತೀಯಾ? ಹಿಂದುತ್ವದ ಸಂಘಟನೆ ಜೊತೆಗಿರ್ತೀಯಾ ಅಂತೇಳಿ ಕೊಲೆ ಮಾಡಿದ್ರಲ್ಲ, ಪಟ್ಟಿ ಕೊಡಲಾ ಸಚಿವ ಸಂಪುಟದವ್ರಿಗೆ? ಆ ಗೂಂಡಾಗಳನ್ನ ಎತ್ತಗಡಿ ಮಾಡಿ ಅವ್ರ ಮೇಲೆ ರೋಡಿ ಶೀಟರ್ ಹಾಕಿ ಪಾಕಿಸ್ತಾನಕ್ಕೆ ಕೊಡಿಸಿ. ಪಾಪ SP ಗಳು, ಕಮಿಷನರ್ಗಳು ಇವ್ರು ಟ್ರಾನ್ಸ್ಫರ್ ಮಾಡಿ ಎತ್ತಗಡಿ ಮಾಡಿ ಏನು ಲಾಭ ನಿಮಗೆ? ಇನ್ನೊಂದು ಬಹಳ ದೊಡ್ಡ ಘನಂದಾರಿ ಕಾರ್ಯ ಇವತ್ತು ಮಾಡ್ತಾ ಇದ್ದಾರೆ. 3 ಕಡೆ ಕೋಮು ಹಿಂಸೆ ತಡೆಗೆ ವಿಶೇಷ ಪೊಲೀಸ್ ಕಾರ್ಯಪಡೆ ರಚನೆ ಮಾಡ್ತಾರಂತೆ. ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗ. ಯಾವ ಸಾಧನೆ ಮಾಡೋಕ್ಕೆ? ಅದಕ್ಕೆ 248 ನಕ್ಸಲ್ ನಿಗ್ರಹ ಪಡೆಯ ಅಧಿಕಾರಿಗಳನ್ನು ನೂತನ ಪಡೆಗೆ ವರ್ಗಾವಣೆ ಮಾಡ್ತಾರಂತೆ. 248 ಸಂಬಳ ಯಾರು ನೀವು ಕೊಡ್ತೀರಾ? ಅವ್ರದ್ದು ಯಾರು ಗೂಂಡಾಗಿರಿ ಮಾಡ್ತಾರೆ, ಯಾರು ಕೊಲೆ ಮಾಡೋಂಥ ಪ್ರಯತ್ನ ಮಾಡ್ತಿದ್ದಾರೆ, ಅವ್ರನ್ನ ಹಿಡಿಯೋದಕ್ಕೆ ಪೊಲೀಸ್ ಇಲಾಖೆ ನಾವು ವಿಫಲರಾಗಿದ್ದೀವಿ ಅಂತ ಒಪ್ಕೊಂಡಂಗೆ ತಾನೇ ನೀವು?
ಇವತ್ತು ಇನ್ನೊಂದು ಪತ್ರಿಕೆಯನ್ನು ನೋಡಿದೆ ನಾನು ಇವತ್ತು. ಹರಿಪ್ರಸಾದ್ ಮನೆಗೆ ಮುಖ್ಯಮಂತ್ರಿ ಹೋಗಿ ಭೇಟಿ ಮಾಡ್ತಾರಂತೆ. ಯಾಕೆ ಅಂತಂದರೆ ಗೃಹ ಸಚಿವರು, ಉಸ್ತುವಾರಿ ಸಚಿವರು ಕೋಮುಗಲಭೆ ತಡೆಯೋದ್ರಲ್ಲಿ ವಿಫಲರಾಗಿದ್ದಾರೆ, ನೀನೋಗಲ್ಲಿ ಪ್ರಯತ್ನ ಮಾಡಪ್ಪ ಅಂತೇಳಿ ಹರಿಪ್ರಸಾದ್ ಮನೆಗೆ ಹೇಳ್ತಾರಂತಲ್ಲ. ಹಾಗಾದರೆ ಗೃಹ ಸಚಿವರನ್ನ, ಉಸ್ತುವಾರಿ ಸಚಿವರನ್ನ ಕ್ಯಾಬಿನೆಟಲ್ಲಿ ಯಾಕೆ ಇಟ್ಕೊಂಡಿದ್ದೀರಿ? ಸಚಿವ ಸಂಪುಟದ ಕಿತ್ತು ಬಿಸಾಕಿ ಅವ್ರನ್ನ ಹರಿಪ್ರಸಾದನೇ ಮಂತ್ರಿ ಮಾಡಿ. ಯಾವ ಹರಿಪ್ರಸಾದ್? ನೇರವಾಗಿ ಹಿಂದುತ್ವದ ವಿರೋಧಿ. ಮಲ್ಲಿಕಾರ್ಜುನ್ ಖರ್ಗೆ, ಮರಿ ಖರ್ಗೆ, ಪ್ರಿಯಾಂಕಾ ಖರ್ಗೆ, ದಿನೇಶ್ ಗುಂಡೂರಾವ್, ಸಂತೋಷ್ ಲಾಡ್ ಇವ್ರನ್ನೆಲ್ಲರನ್ನೂ ಮೀರಿಸಿ ಪ್ರಧಾನಮಂತ್ರಿಯವ್ರನ್ನ, ಹಿಂದೂ ಧರ್ಮವನ್ನು, ಹಿಂದುತ್ವವನ್ನು ಟೀಕೆ ಮಾಡೋಂಥ ಹರಿಪ್ರಸಾದನ ಈ ಒಂದು ಸಮಿತಿಗೆ ಶಾಂತಿ ಕಾಪಾಡೋದಕ್ಕೆ ಸೌತ್ ಕೇಂದ್ರ ಕಳಿಸ್ತಾರಂತೆ. ತೋಳದ ಕೈಯಲ್ಲಿ ಕುರಿಮರಿ ಕೊಟ್ಟಂಗೆ, ಕುರಿಮರಿ ಸಾಕಪ್ಪ ಅಂತ. ಬಹಳ ದಿನ ನಡೆಯಲ್ಲ ಈ ಗೂಂಡಾಗಿರಿ. ನಿಮ್ಮ ಧೋರಣೆ ತಕ್ಕಂತೆ ರಾಜ್ಯ ಜನ ಒಪ್ಪಲ್ಲ. ನಾನು ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋಕ್ಕೆ ಇಷ್ಟಪಡ್ತೇನೆ, ಈ ರೀತಿ 3 ಕಡೆ ಬಿಟ್ಟು 30 ಕಡೆ ನೀವು ಕೋಮು ಹಿಂಸಾ ತಡೆಗೆ ವಿಶೇಷ ಪೊಲೀಸ್ ಕಾರ್ಯಪಡೆ ರಚನೆ ಮಾಡಿದ್ರು ಕೂಡ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ನಿಮ್ಮ ಮನಸ್ಸಿನ ಸ್ಥಿತಿ ಬದಲಾವಣೆ ಆಗತ್ತೆ ಅನ್ಕೊಂಡು ಕೂಡ ಗೂಂಡಾ ಮುಸಲ್ಮಾನರ ಮನಸ್ಥಿತಿ ಪರಿವರ್ತನೆ ಆಗಲ್ಲ. 200 ಜನ ಕಾಂಗ್ರೆಸ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಿ ಅಂತ ಇದ್ದಂಗೆ ನಿಮಗೆ ಇದ್ದಕ್ಕಿದ್ದಂಗೆ ಭಯ ಶುರುವಾಯ್ತಲ್ಲ. ಇಷ್ಟೊಂದು ಜನ ಹಿಂದೂ ಯುವಕರುಗಳ ಪ್ರಾಣ ಹೋಯ್ತಲ್ಲ, ಅವಾಗ ನಿಮಗೆ ನೋವಾಗಲಿಲ್ವಾ? ಅವ್ರು ಯಾರು ಅಮಾಯಕರಲ್ವಾ? ಗಲಭೆ ಸೃಷ್ಟಿಸುವವರ ವಿರುದ್ಧ ಕಠಿಣ ಕ್ರಮ. ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ ಮುಖ್ಯಮಂತ್ರಿ. ನಿಮ್ಮ ಕಾಂಗ್ರೆಸ್ ಕಚೇರಿನೇ ಗಲಭೆ ಸೃಷ್ಟಿ ಮಾಡುವಂಥ ಕೇಂದ್ರ. ಅಲ್ಲೇ ನೀವು ಕೂತ್ಕೊಂಡು ತೀರ್ಮಾನ ಮಾಡ್ತೀರಿ ಮುಸಲ್ಮಾನರ ರಕ್ಷಣೆ ಹೇಗೆ ಮಾಡಬೇಕು, ಅಲ್ಲೇ ತೀರ್ಮಾನ ಮಾಡ್ತೀರಿ. ಸಚಿವ ಸಂಪುಟದ ಮುಖಾಂತರ ಯಾವ್ಯಾವ ಗೂಂಡಾಗಳ ಮೇಲೆ ಕೇಸ್ಗಳು ಹಾಕಿದಾರೋ ಆ ಕೇಸ್ಗಳನ್ನ ವಿಡ್ರಾ ಮಾಡಬೇಕು ಅಂತೇಳಿ ನೀವು ಸಚಿವ ಸಂಪುಟದಲ್ಲಿ ತೀರ್ಮಾನ ಮಾಡೋಕ್ಕಿಂತ ಮುಂಚೆ ಕಾಂಗ್ರೆಸ್ ಕಚೇರಿ ತೀರ್ಮಾನ ಮಾಡಿದ್ರಿ. ಅಲ್ಲಿ ನೀವು ಈ ರೀತಿ ಒಂದು ವಿಶೇಷ ಪೊಲೀಸ್ ಪಡೆ ನಿರ್ಮಾಣ ಮಾಡಿ ಕಾಂಗ್ರೆಸ್ ಕಚೇರಿ ಸುತ್ತಮುತ್ತಲು. ಅಲ್ಯಾರೋ ಈ ರೀತಿ ರಾಷ್ಟ್ರದ್ರೋಹಿ, ಕೋಮು ದ್ರೋಹಿ ಚಟುವಟಿಕೆಗಳು ಮಾಡ್ತಾರೋ ಅಂಥವ್ರ ಬಗ್ಗೆ ನಿಗಾ ಇಡ್ರಿ. ಕರ್ನಾಟಕ ರಾಜ್ಯ ಜನ ಯಾವತ್ತೂ ಶಾಂತಿ ಪ್ರಿಯರೇ. ನಿಮ್ಮ ಓಟಿನ ಆಸೆಗೋಸ್ಕರ, ನಿಮ್ಮ ಅಧಿಕಾರದ ಆಸೆಗೋಸ್ಕರ ಹಿಂದೂಗಳ ವಿರುದ್ಧ ಮುಸಲ್ಮಾನರು ಎತ್ತು ಕಟ್ಟಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 3 ಕಡೆ ಈ ರೀತಿ ಕೋಮು ಹಿಂಸೆ ತಡೆಗೆ ವಿಶೇಷ ಪೊಲೀಸ್ ಕಾರ್ಯಪಡೆ ಮಾಡ್ತಿದ್ದೀರಿ. ಇದೇ ರೀತಿ ಮುಂದುವರೆದು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಹಿಂದೂಗಳು ಎದ್ದು ಕೂತ್ಕೋಬೇಕಾಗತ್ತೆ. ಧರ್ಮ ರಕ್ಷಣೆಗೆ, ದೇಶ ರಕ್ಷಣೆಗೆ, ಸಂವಿಧಾನ ರಕ್ಷಣೆಗೆ ಹಿಂದೂ ಸಮಾಜವೇ ಜಾಗೃತಿ ಆಗಬೇಕಾಗತ್ತೆ ಅನ್ನೋಂಥ ಎಚ್ಚರಿಕೆಯನ್ನು ನಾನು ಈ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ.